ಪ್ರೇಮ, ಆ ಫೋಟೋದಲ್ಲಿರೋದು ನೀವೇ ತಾನೇ? ಹೌದು ಸರ್, ನನಗೂ ಅದೇ ಗೊತ್ತಿಲ್ಲ. ಆದ್ರೆ ದೇವರಣಗೂ ಈ ಮನುಷ್ಯ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಇನ್ನೊಂದ್ ಸ್ವಲ್ಪ ಹೊತ್ತಲ್ಲೇ ಇವಳು ಬಣ್ಣ ಬಯಲಾಗತ್ತೆ. ಆಗ ಜನ ಚೀತು ಅಂತಾರಲ್ಲ, ಆವಾಗ ತೋರ್ಸು ಈ ನಿನ್ ಪೌರುಷನ. ಅವನ್ ಯಾವನೋ ಪೇಮೆಂಟ್ ಗಿರಾಕಿ ಸಾಕ್ಷಿ ಹೇಳೋದಕ್ ಬಂದ್ರೆ ನಾವ್ ಹೆದರ್ಕೋತೀವಿ ಅನ್ಕೊಂಡಿದ್ದೀರಾ? ನೀವು ಇದನ್ನೆಲ್ಲ ಇಟ್ಕೊಂಡು ನಮ್ಮನ್ನ ಕುಗ್ಸೋದಕ್ ನೋಡ್ಬೇಡಿ. ನಾವು ಕುಗ್ಗೋದು ಇಲ್ಲ. ಹಿಯರಿಂಗ್ಗೆ ಇನ್ನು ಟೈಮ್ ಇದೆ. ಕೋರ್ಟ್ ಹಿಯರಿಂಗ್ ಇನ್ನೂ ಮುಗ್ದಿಲ್ಲ. 4 ಗಂಟೆಗೆ ಮತ್ತೆ ಶುರು ಆಗುತ್ತೆ. ಅವಾಗ ಯಾರ ಹಣೆ ಬರ ಬಯಲಾಗತ್ತೆ ಅನ್ನೋದನ್ನ ನೀವೇ ನೋಡ್ತೀರಾ. ಈಗ ಸುಮ್ನೆ ಏನೇನೋ ಮಾತಾಡಿ ನಮ್ಮ ಅಕ್ಕಂಗೆ ಕಿರಿಕಿರಿ ಮಾಡ್ಬೇಡಿ. ಕಾವ್ಯ, ದೊಡ್ಡೋರು ಚಿಕ್ಕೋರು ಅನ್ನೋದು ಏನು ಇಲ್ವಾ ನಿನ್ಗೆ? ದೊಡ್ಡೋರ್ ತರ ನಡ್ಕೊಂಡ್ರೆ, ದೊಡ್ಡೋರ್ ತರ ಇದ್ರೆ ಅವ್ರು ಕೊಡೋ ಮರ್ಯಾದೆ ಕೊಟ್ಟೆ ಕೊಡ್ತೀನಿ. ಇಲ್ಲ ಅಂದ್ರೆ ನಾನು ಹೀಗೆ ಮಾತಾಡೋದು. ಬಾರಕ್ಕ, ಇಂಥವ್ರ ಹತ್ರ ಏನ್ ಮಾತಾಡೋದು? ನೀನೇನು ಚಿಂತೆ ಮಾಡ್ಬೇಡ. ನಾನು ನಮ್ ಲಾಯರ್ ಹತ್ರ ಮಾತಾಡಿದ್ದೀನಿ. ಅವನ್ ಯಾವನೋ ಬಂದಿದ್ದಾನಲ್ಲ, ಅವನ ಹತ್ರ ಸಾಕ್ಷಿ ಕೇಳ್ತಾರಂತೆ. ಅವಾಗ ಅವನ್ ಹೇಳ್ತಿರೋದ್ ಸುಳ್ಳು ಅಂತ ಗೊತ್ತಾಗತ್ತೆ. ನೀನ್ ಯೋಚನೆ ಮಾಡ್ಬೇಡ ಅಕ್ಕ, ಇಂಥ ಸುಳ್ಳು ಕೇಸ್ ಎಲ್ಲ ನಿಲ್ಲಲ್ಲ, ಸರಿನಾ? ಸಮಾಧಾನವಾಗಿರೆ. ಮಾದೇವ, ರಾಮ್ ಫೋನ್ ಸಿಕ್ಕದ್ನ? ಯಾರಿಗೂ ಕೇಳ್ತೀನಿ ಅಂದಿದ್ಯಲ್ಲ? ಅವ್ನು ಹೋಗಿರೋ ಕ್ಯಾಂಪ್ ವ್ಯವಸ್ಥೆ ಮಾಡಿರೋರ್ಗೆ ಫೋನ್ ಮಾಡಿದ್ದೆ ಕಣವ. ಅವ್ನು ಎಲ್ಲೇ ಇದ್ರು ವಿಷಯ ತಿಳಿಸ್ತೀನಿ, ಇಲ್ಲ ಕಳಿಸ್ತೀನಿ ಅಂತ ಹೇಳೋರೆ. ನೋಡೋಣ ಇರು. ಕೇಸ್ ನಂಬರ್ 724 ಪ್ರೇಮ ಮತ್ತು ದೇವ ಕಟಕಟಗೆ ಬನ್ನಿ. ತಾವು ಮುಂದುವರಿಸಿ. ಯುವರ್ ಆನರ್, ಸಾಕ್ಷಿಯಾಗಿ ಬಂದಿರೋ ದೇವ ಅವರು ಪ್ರೇಮ ಅವ್ರನ್ನ ಪ್ರೀತಿಸ್ತಿದ್ದಾಗಿ ಹೇಳ್ಕೊಂಡಿದ್ದಾರೆ. ಅವ್ರು ಹೇಳ್ತಾ ಇರೋದು ಶುದ್ಧ ಸುಳ್ಳು. ಯಾಕೆ ಅಂದ್ರೆ ಪ್ರೇಮ ಅವ್ರನ್ನ ಪ್ರೀತಿಸ್ತಿರೋದೇ ಆದ್ರೆ ಅವ್ರನ್ನ ಏನಾದ್ರೂ ಮಾಡಿ ಉಳಿಸ್ಕೊಂಡು ಅವ್ರನ್ನೇ ಮದ್ವೆ ಆಗ್ಬೋದಿತ್ತಲ್ವಾ? ಯಾಕೆ ಅಂದ್ರೆ ಇವ್ರು ಹೇಳೋ ಹಾಗೆ ಪ್ರೇಮನ ಪ್ರೀತಿಸ್ತಾ ಇದ್ರೆ ಏನಾದ್ರೂ ಮಾಡಿ ಅವ್ರನ್ನ ಉಳಿಸ್ಕೊಂಡು ಮದ್ವೆ ಆಗ್ತಿದ್ರು. ಇವ್ರು ಹೇಳ್ತಾರೆ ಪ್ರೇಮ ಅವ್ರನ್ನ ಪ್ರೀತಿಸ್ತಿದ್ದೆ ಅಂತ. ಹಾಗಾದ್ರೆ ಅವ್ರ ತಂದೆ ಬೇರೆಯವ್ರ ಜೊತೆಗೆ ಹೇಗ್ ಮದ್ವೆ ಫಿಕ್ಸ್ ಮಾಡ್ತಾರೆ?
5 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೆ ಅಂತ ಹೇಳ್ದವ್ರು ಯಾಕೆ ಅವ್ರ ಪ್ರೀತಿನ ಉಳಿಸ್ಕೊಳ್ಳಿಲ್ಲ? ಹೋಗಿ ಪ್ರೇಮ ಅವ್ರ ತಂದೆ ಸತ್ಯನಾರಾಯಣ ಅವ್ರ ಹತ್ರ ಮಾತಾಡ್ಬೋದಿತ್ತಲ್ವಾ? ಪ್ರೇಮ ಅವ್ರ ತಂದೆ ಹತ್ರ ಮಾತಾಡಿ ಮದ್ವೆಗೆ ಒಪ್ಸ್ಬೋದಿತ್ತಲ್ವಾ? ಯಾಕೆ ಪ್ರಯತ್ನ ಮಾಡ್ಲಿಲ್ಲ? ಯಾಕೆ ಅಂದ್ರೆ ನನ್ನನ್ನು ತಡೆದಿದ್ದೆ ಪ್ರೇಮ. ನಾನು ಎಷ್ಟೋ ಸಲ ಹೇಳ್ದೆ ಯುವರ್ ಆನರ್, ನಾನು ನಿಮ್ಮ ಮನೆಗೆ ಬರ್ತೀನಿ, ನಿಮ್ಮ ಮನೆಯವ್ರ ಹತ್ರ ಮಾತಾಡ್ತೀನಿ, ಒಪ್ಪಿಸ್ತೀನಿ ಅಂತ. ಆದರೆ ನಾನು ಅವಾಗಲೇ ಹೇಳ್ದಾಗೆ ಇವಳಿಗೆ ಅವ್ರ ಅಪ್ಪನ ಕಂಡ್ರೆ ತುಂಬ ಭಯ. ಹಾಗಾಗಿ ಅವಳ ತಂದೆನ ಮೀಟ್ ಮಾಡೋಕ್ಕೆ ನನಗೆ ಯಾವತ್ತೂ ಅವಕಾಶನೇ ಮಾಡಿಕೊಟ್ಟಿಲ್ಲ ಯುವರ್ ಆನರ್. ಇವ್ರ ಮಾತನ್ನ ಯಾರಾದ್ರೂ ನಂಬೋ ತರ ಇದೆಯಾ ಯುವರ್ ಆನರ್? ಪ್ರೇಮ ಅವರು 5 ವರ್ಷದಿಂದ ಇವ್ರನ್ನ ಲವ್ ಮಾಡ್ತಿದ್ರಂತೆ. ಅವ್ರ ಅಪ್ಪನಿಗೆ ಒಪ್ಸಕ್ಕಾಗ್ದೆ ಬೇರೆಯವ್ರನ್ನ ಮದ್ವೆ ಮಾಡ್ಕೊಳ್ಳಿ ಅಂತ ಇವ್ರು ಬಿಟ್ಕೊಟ್ಬಿಟ್ರಂತೆ. ದೇವ ಅವರು ಸುಳ್ಳು ಹೇಳ್ತಿದ್ದಾರೆ ಅಂತ ಇದರಲ್ಲಿ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಯುವರ್ ಆನರ್. ಇವ್ರ ಮಾತಲ್ಲಿ ಯಾವುದೇ ಹುರುಳಿಲ್ಲ. ಇವ್ರಿಬ್ರು ಲವ್ ಮಾಡ್ತಾ ಇದ್ವಿ ಅಂತ ಅವಾಗಿಂದ ಹೇಳ್ತಾ ಇದ್ದಾರೆ ಹೊರತು ಅದರಲ್ಲಿ ಯಾವ ಸಾಕ್ಷಿನೂ ಇಲ್ಲ. ಸಾಕ್ಷಿ ಇಲ್ಲ ಅಂತ ಯಾರು ಹೇಳಿದ್ರು ಅನಿತಾ ಅವರೇ? ಯುವರ್ ಆನರ್, ದೇವ ಮತ್ತು ಪ್ರೇಮ ಅವರು ಒಬ್ಬರನ್ನ ಒಬ್ರು ಪ್ರೀತಿಸ್ತಾ ಇದ್ರು ಅನ್ನೋದಕ್ಕೆ ನನ್ನ ಹತ್ರ ಬಲವಾದ ಸಾಕ್ಷಿನೇ ಇದೆ. ದೇವ ಅವರೇ, ಆ ಸಾಕ್ಷಿ ಕೊಡಿ. ಸರಿ ಸರ್. ಇದನ್ನ ಪ್ರೇಮ ಅವರು ಕೊಡಿ. ಪ್ರೇಮ, ಆ ಫೋಟೋದಲ್ಲಿರೋದು ನೀವೇ ತಾನೇ? ಹೌದು ಸರ್, ನನಗೂ ಅದೇ ಗೊತ್ತಿಲ್ಲ. ಆದ್ರೆ ದೇವರಣೆಗೂ ಈ ಮನುಷ್ಯ ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲದೆ ಇರೋರ ಜೊತೆ ಹೇಗ್ ಫೋಟೋ ತೆಗೆಸ್ಕೊಂಡ್ರಿ ಪ್ರೇಮ ಅವರೇ? ಅದು ಗೊತ್ತಿಲ್ಲದೆ ಇರೋ ಮನುಷ್ಯನ ಜೊತೆ ಅಷ್ಟೊಂದು ಕ್ಲೋಸ್ ಆಗಿ ಫೋಟೋ ತೆಗೆಸ್ಕೊಂಡಿದ್ದೀರಾ? ಪ್ರೇಮ ಅವರೇ, ನಾನು ಈಗಲೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರಿಗೂ ಹೆದರಬೇಡಿ. ಮದುವೆ ಅಮಾನತಿಗೆ ಅರ್ಜಿ ಹಾಕ್ಬೇಕಾದ್ರೆ ಇದ್ದ ಧೈರ್ಯ ಇವಾಗ ಯಾಕಿಲ್ಲ? ಇನ್ ಸ್ವಲ್ಪ ಹೊತ್ತು ಧೈರ್ಯವಾಗಿದ್ಬಿಡಿ.
ನಿಮ್ಮ ಮತ್ತು ರಾಮ್ ಮದುವೆ ಅಮಾನತ್ ಆದ್ಮೇಲೆ ನೀವು ಪ್ರೀತಿಸ್ತಾ ಇರೋ ದೇವ್ ಜೊತೆನಲ್ಲಿ ನೀವು ಮದುವೆ ಆಗ್ಬೋದು. ಇಲ್ಲ, ನಾನು ಯಾವ ಅರ್ಜಿನೂ ಹಾಕಿಲ್ಲ. ನನಗೆ ರಾಮ್ ಜೊತೆ ಬದುಕಕ್ಕೆ ಇಷ್ಟ ಇದೆ. ಮತ್ತೆ ಇಲ್ಲಿ ನಿಂತಿರೋ ಮನುಷ್ಯನ ನಾನು ಯಾವತ್ತೂ ನೋಡೇ ಇಲ್ಲ. ಯುವರ್ ಆನರ್, ಪ್ರೇಮ ಮತ್ತು ದೇವ್ ಪ್ರೀತಿಸ್ತಾ ಇದ್ದಿದ್ದಕ್ಕೆ ಈ ಫೋಟೋ ಸಾಕ್ಷಿ ಏನಫ್ ಅನ್ಸುತ್ತೆ. ಪ್ರೇಮ ಅವ್ರಿಗೆ ರಾಮ್ ಜೊತೆ ಮದುವೆ ಇಷ್ಟ ಇಲ್ಲ ಅನ್ನೋದಕ್ಕೆ ರಾಮ್ ಮೇಲೆ ಪೊಲೀಸ್ನವರು ಕೇಸ್ನ ರಿಜಿಸ್ಟರ್ ಮಾಡ್ಕೊಂಡಿರೋದು ಸಾಕ್ಷಿ. ಪ್ರೇಮ ಅವರೇ ಮ್ಯಾರೇಜ್ ಅನೌನ್ಸ್ಮೆಂಟ್ಗೆ ಅರ್ಜಿ ಹಾಕಿದ್ದಾರೆ ಅನ್ನೋದಕ್ಕೆ ಅರ್ಜಿ ಮೇಲೆ ಅವ್ರ ಸೈನ್ ಇರೋದೇ ಸಾಕ್ಷಿ. ಇಷ್ಟೆಲ್ಲ ಸಾಕ್ಷಿಗಳಿರೋದ್ರಿಂದ ಪ್ರೇಮ ಅವ್ರು ಹಾಕಿರೋ ಅರ್ಜಿನ ಪುರಸ್ಕರಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಯುವರ್ ಆನರ್. ಇನ್ ಮುಗಿತು ಕಣೋ ಇವಳ ಕತೆ. ಎಲ್ಲಾ ಸಾಕ್ಷಿನೂ ಆ ಪ್ರೇಮನ್ ವಿರುದ್ಧವಾಗಿನೇ ಇದಾವೆ ಅಮ್ಮ. ಅಲ್ಲೋಡು, ಅವಳ ಲಾಯರ್ ಹೇಗ್ ಸೈಲೆಂಟ್ ಆಗಿ ನಿಂತಿದ್ದಾರೆ ಅಂತ. ವಾಪಸ್ ವಾದಿಸೋದಕ್ಕೆ ಒಂದೆರಡು ಪಾಯಿಂಟ್ಸ್ ಕೂಡ ಇಲ್ಲ ಅವ್ರ ಹತ್ರ. ಯುವರ್ ಆನರ್, ಈ ಕೇಸ್ನಲ್ಲಿ ಪ್ರೇಮ ಅವ್ರ ಗಂಡ ರಾಮ್ ಕೂಡ ವಿಟ್ನೆಸ್ ಆಗ್ತಾರೆ. ಹಾಗಾಗಿ ಅವರನ್ನು ವಿಚಾರಣೆ ಕರೆಸಬೇಕು ಅಂತ ಕೇಳ್ಕೊಳ್ತಿದ್ದೀನಿ. ಕರ್ಸಿ ಅವ್ರನ್ನ. ಅವರು ಮೆಡಿಕಲ್ ಕ್ಯಾಂಪ್ ಅಂತ ಔಟ್ ಆಫ್ ಸ್ಟೇಟ್ಗೆ ಹೋಗಿದ್ದಾರೆ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಲ್ಲಿವರೆಗೂ ನೀವು ನಮ್ಗೆ ಸಮಯ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಬ್ಜೆಕ್ಷನ್ ಯುವರ್ ಆನರ್. ಈ ಕೇಸ್ ಈಗಲೇ ಫೈನಲ್ ಆದ್ರೆ ವಿಕ್ಟಿಮ್ಗೆ ನ್ಯಾಯ ಸಿಗುತ್ತೆ. ಇಲ್ಲ ಅಂದ್ರೆ ಈಗಾಗಲೇ ಎದುರಿ ತಾವು ಕೊಟ್ಟಿರೋ ಅರ್ಜಿ ವಿರುದ್ಧನೇ ಮಾತಾಡ್ತಾ ಇರೋ ಪ್ರೇಮ ಅವ್ರನ್ನ ಅವ್ರ ಮನೆಯವರು ಎದುರಿಸಿ ಬೆದರಿಸಿ ಬ್ರೈನ್ ವಾಶ್ ಮಾಡ್ತಾರೆ. ಕಾನೂನೇ ಒಂದು ಇನ್ನೋಸೆಂಟ್ ಹುಡುಗಿಗೆ ಶೋಷಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಂಗಾಗತ್ತೆ. ಅದಲ್ಲದೆ ನಮ್ಮ ಅಡ್ವೊಕೇಟ್ ಅನಿತಾ ಅವರು ಹೇಳಿದಾಗೆ ರಾಮ್ ಅವ್ರನ್ನ ವಿಚಾರಿಸೋದ್ರಿಂದ ಕೋರ್ಟ್ ಸಮಯ ಹಾಳಾಗತ್ತೆ ಹೊರತು ಬೇರೆ ಯಾವುದೇ ಉಪಯೋಗ ಇಲ್ಲ. ಯಾಕೆ ಅಂದ್ರೆ ರಾಮ್ ಪ್ರೇಮ್ ಅವ್ರನ್ನ ಕಿಡ್ನಾಪ್ ಮಾಡಿ ಒತ್ತಾಯದಿಂದ ಮದುವೆ ಮಾಡ್ಕೊಂಡಿದ್ರು ಅನ್ನೋದನ್ನ ತಮ್ಮ ಗಮನಕ್ಕೆ ಮತ್ತೊಂದ್ಸಲ ತರೋದಕ್ಕೆ ನಾನು ಇಷ್ಟಪಡ್ತೀನಿ ಯುವರ್ ಆನರ್. ರಾಮ್ ಇಷ್ಟೊತ್ತಿಗೆ ಬರ್ಬೇಕಾಗಿತ್ತಲ್ವಾ? ಎಲ್ಲೋ ಇದ್ದಾನವನು. ಈ ಲಾಯರ್ ವಾದ ಮಾಡ್ತಿರೋದ್ ನೋಡ್ತಿದ್ರೆ ನನ್ಗೆ ಯಾಕೋ ಭಯ ಆಗ್ತಿದೆ ಕಣ್ಲ. ಇನ್ನ ರಾಮ್ ಬರೋ ತಡ ಮಾಡ್ಬಿಟ್ರೆ ಖಂಡಿತ ಈ ಲಾಯರ್ ಜಡ್ಜ್ಮೆಂಟ್ ಕೊಡಂಗ್ ಮಾಡ್ಬಿಡ್ತಾರೆ. ಏನೋ ಮಾಡೋದು? ಅಮ್ಮ, ನೀನು ಏನೇ ಯೋಚನೆ ಮಾಡ್ಬೇಡ. ನಾನು ಇನ್ನೊಂದ್ಕಿಂತ ರಾಮಕ್ಕೆ ಫೋನ್ ಮಾಡಿ ನೋಡ್ತೀನಿ. ಅಲ್ಲ ಕಣೋ, ಈ ಪ್ರೇಮ ಕಡೆ ಲಾಯರ್ಗೇನ್ ದಡ್ಡಿನ? ರಾಮ್ ಬಂದ್ಬಿಟ್ರೆ ಈ ಪ್ರೇಮ ಉಳ್ಕೊಂಡ್ಬಿಡ್ತಾಳ. ಅವನಿಲ್ಲಿಗೆ ಬಂದು ಈ ಮದ್ವೆ ಅಮಾನತನ್ನ ತಡೆದು ಬಿಡ್ತಾನ. ಅವನಿಲ್ಲಿಗೆ ಬಂದ್ರೆ ಖಂಡಿತ ಈ ಚಾನ್ಸನ್ನ ಮಿಸ್ ಮಾಡ್ಕೊಳ್ಳಲ್ಲ. ಈ ಮದ್ವೆ ನನ್ಗಿಷ್ಟ ಇಲ್ಲ ಅಂತ ಹೇಳ್ತಾನೆ. ಆಗ ಆ ಅರ್ಜಿಗೆ ಸೈನ್ ಹಾಕಿ ಇವರಿಬ್ಬರನ್ನ ಬೇರೆ ಬೇರೆ ಮಾಡ್ಬಿಡ್ತಾರೆ.